ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ನಲ್ಲಿ ಸುದ್ದಿಯಲ್ಲಿರುವ ಶೇರ್ಗಳ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ನಿಮ್ಮ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ನಲ್ಲಿ ಸುದ್ದಿಯಲ್ಲಿರುವ ಶೇರುಗಳು ಎಂಬ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಹಾಗಾದರೆ ಈಗ ಸುದ್ದಿಯಲ್ಲಿರುವ ಶೇರುಗಳು ಯಾವುದು ಎಂಬುದನ್ನು ತಿಳಿಯೋಣ. ಜೊತೆಗೆ ಹಣಕಾಸು ವಲಯದ ಸಂಶೋಧನಾ ಸಂಸ್ಥೆಯಾದ ಮಾರ್ಕೆಯರ್ ಗುರುತಿಸಿರುವಂತಹ ಮತ್ತು ಮುಂದಿನ 3 ವರ್ಷಗಳಲ್ಲಿ 65% ತನಕ ಏರಿಕೆಯಾಗಬಲ್ಲ 6 ಷೇರುಗಳ ಲಿಸ್ಟನ್ನು ಕೂಡ ನೋಡೋಣ. ವೀಕ್ಷಕರೇ, ಟಾಟಾ ಕನ್ಸ್ಯೂಮರ್, ಟಾಟಾ ಮೋಟರ್ಸ್, HAL ಷೇರುಗಳು ಈಗ ಬಹಳ ಸುದ್ದಿಯಲ್ಲಿದೆ. ಈ ಕಂಪನಿಗಳ ಸುತ್ತಮುತ್ತ ಹಲವಾರು ಬಗೆಯ ನ್ಯೂಸ್ ಡೆವಲಪ್ಮೆಂಟ್ ಆಗಿರುವಂಥದ್ದು ಇದಕ್ಕೆ ಕಾರಣ. ಮೊದಲಿಗೆ ಟಾಟಾ ಕನ್ಸ್ಯೂಮರ್ ಬಗ್ಗೆ ನೋಡೋಣ. ಟಾಟಾ ಸಮೂಹದ FMCG ಕಂಪನಿ ಆಗಿರುವ ಈ ಕಂಪನಿಯ ಈಗಿನ ಷೇರು ದರ ₹1066. ಇದರ ಟಾರ್ಗೆಟ್ ದರವನ್ನು ₹1200 ನಿಗದಿಪಡಿಸಲಾಗಿದೆ. ಪ್ರಮುಖ ಉತ್ಪನ್ನಗಳು ಯಾವುದಪ್ಪ ಅಂತಂದರೆ ಟಾಟಾ ಟೀ, ಟೆಟ್ಲಿ, ಟಾಟಾ ಸಾಲ್ಟ್, ಹಿಮಾಲಯನ್ ವಾಟರ್ ಎಂಬ ಉತ್ಪನ್ನಗಳನ್ನು ಈ ಕಂಪನಿ ಪ್ರಾಡಕ್ಟ್ ಮಾಡುತ್ತೆ. ಮೊದಲಿಗೆ ಟಾಟಾ ಕನ್ಸ್ಯೂಮರ್ ಷೇರಿನ ಸುದ್ದಿ ಯಾವುದು ಅಂತ ನೋಡೋಣ. ಟಾಟಾ ಕನ್ಸ್ಯೂಮರ್ ಕಂಪನಿಯ ಷೇರಿನ ಈಗಿನ ಮಾರುಕಟ್ಟೆ ದರ ನಾನು ಈಗಾಗಲೇ ಹೇಳಿದಾಗೆ ₹1066 ಆಗಿದೆ. ಈ ಷೇರಿನ ದರದಲ್ಲಿ ಏಪ್ರಿಲ್ 2ರಂದು 8%ಗೂ ಹೆಚ್ಚು ಏರಿಕೆ ಆಗಿದೆ. ಇದಕ್ಕೆ ಕಾರಣ ಏನಂತಂದರೆ ಗೋಲ್ಡ್ಮನ್ ಸ್ಯಾಕ್ಸ್ ಸಂಸ್ಥೆಯು ಟಾಟಾ ಕನ್ಸ್ಯೂಮರ್ ಶೇರನ್ನು ನ್ಯೂಟ್ರಲ್ನಿಂದ ಬೈ ಕ್ಯಾಟಗರಿಗೆ ರೇಟಿಂಗನ್ನು ಮೇಲ್ದರ್ಜೆಗೆ ಏರಿಸಿದೆ. ಷೇರಿನ ಟಾರ್ಗೆಟ್ ಪ್ರೈಸ್ ₹1200 ಏರಿಸಿದೆ. ಅಂದರೆ ಈಗಿನ ₹1066ಗಳಿಂದ ₹1200 ಷೇರಿನ ದರ ಏರಿಕೆ ಆಗುವ ಸಾಧ್ಯತೆ ಇದೆ. 2025ರಿಂದ 2027 ತನಕ ಟಾಟಾ ಕನ್ಸ್ಯೂಮರ್ ಕಂಪನಿಯ ಆದಾಯ ಮತ್ತು ಲಾಭ ಉತ್ತಮವಾಗಿ ಇರುವ ನಿರೀಕ್ಷೆ ಇದೆ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ವರದಿ ತಿಳಿಸಿದೆ. ಟಾಟಾ ಕನ್ಸ್ಯೂಮರ್ ಟಾಟಾ ಸಮೂಹದ ಪ್ರತಿಷ್ಠಿತ ಕಂಪನಿಯಾಗಿದ್ದು FMCG ವಲಯದ ಸಂಸ್ಥೆಯಾಗಿದೆ. ಈ ಬ್ರ್ಯಾಂಡ್ 40ಕ್ಕೂ ಹೆಚ್ಚು ದೇಶಗಳಲ್ಲಿ ವಹಿವಾಟನ್ನು ನಡೆಸ್ತಾ ಇದೆ. ಟಾಟಾ ಟೀ, ಟೆಟ್ಲಿ, ಟಾಟಾ ಸಾಲ್ಟ್, 8 o'clock ಕಾಫಿ, ಹಿಮಾಲಯನ್ ವಾಟರ್, ಟಾಟಾ ಸಂಪನ್, ಟಾಟಾ ಸೌಲ್ಫುಲ್, ಟಾಟಾ ಗ್ಲುಕೋ ಪ್ಲಸ್, ಟಾಟಾ ವಾಟರ್ ಪ್ಲಸ್ ಮುಂತಾದ ಹಲವಾರು ಉತ್ಪನ್ನಗಳನ್ನು ಈ ಕಂಪನಿ ಗ್ರಾಹಕರಿಗೆ ಪೂರೈಸುತ್ತೆ. ಉತ್ತಮ ಗುಣಮಟ್ಟ, ನವೀನ ಉತ್ಪನ್ನಗಳಿಗೆ ಮತ್ತು ಗ್ರಾಹಕರ ವಿಶ್ವಾಸಕ್ಕೆ ಟಾಟಾ ಕನ್ಸ್ಯೂಮರ್ ಗ್ರೂಪ್ ಪಾತ್ರ ಆಗಿದೆ. ಟಾಟಾ ಕನ್ಸ್ಯೂಮರ್ ಕಂಪನಿಯ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆಯಪ್ಪ ಅಂತಂದರೆ ಕೋಲ್ಕತ್ತಾದಲ್ಲಿದೆ. ಕಾರ್ಪೊರೇಟ್ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಸುಮಾರು 4,500ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಈ ಕಂಪನಿ ಒಳಗೊಂಡಿದೆ. ಟಾಟಾ ಟೀ ಭಾರತದಲ್ಲಿ ಅತಿದೊಡ್ಡ ಚಹಾ ಬ್ರ್ಯಾಂಡ್ ಆಗಿದೆ. ಟೆಟ್ಲಿ ಚಹಾ ಬ್ರ್ಯಾಂಡ್ ಕೆನಡಾ, ಬ್ರಿಟನ್ ಮತ್ತು ಅಮೆರಿಕದಲ್ಲಿ ಅತ್ಯಂತ ಜನಪ್ರಿಯ ಚಹಾ ಬ್ರ್ಯಾಂಡ್ ಆಗಿದೆ. ಇನ್ನು ಟಾಟಾ ಮೋಟರ್ಸ್ ಕಂಪನಿಯ ಷೇರುಗಳ ಬಗ್ಗೆ ನೋಡೋಣ. ಇದು ಕೂಡ ಟಾಟಾ ಗ್ರೂಪಿನ ಪ್ರಮುಖ ಆಟೋಮೊಬೈಲ್ ಕಂಪನಿಯಾಗಿದ್ದು ಈ ಷೇರಿನ ಈಗಿನ ದರ ₹671 ಆಗಿದೆ. 1 ವರ್ಷದ ಹಿಂದೆ ಇದೇ ಷೇರಿನ ದರ ₹1000 ಎತ್ತರದಲ್ಲಿತ್ತು ಅಂತ ನಾವು ನೋಡ್ತೀವಿ. ಕುಸಿತದಿಂದಾಗಿಯೇ ಈ ಷೇರು ಬಹಳ ಸುದ್ದಿಯಲ್ಲಿತ್ತು. 2025ರ ಮಾರ್ಚ್ನಲ್ಲಿ 2ನೇ ಅತಿ ದೊಡ್ಡ ಕಾರು ಉತ್ಪಾದಕ ಅನ್ನುವಂತಹ ಒಂದು ಬಡ್ತಿಯನ್ನು ಕೂಡ ಈ ಕಂಪನಿ ಪಡೆದಿತ್ತು. ಹೀಗಾಗಿ ಇದು ಸಾಕಷ್ಟು ಸುದ್ದಿಯಲ್ಲಿದೆ. ಟಾಟಾ ಗ್ರೂಪಿನ ಪ್ರತಿಷ್ಠಿತ ಆಟೋಮೊಬೈಲ್ ಕಂಪನಿ ಆಗಿರುವ ಟಾಟಾ ಮೋಟರ್ಸ್ ಸಾಕಷ್ಟು ಸುದ್ದಿಯಲ್ಲಿದೆ. ಕಳೆದ 1 ವರ್ಷದಲ್ಲಿ ಕಂಪನಿಯ ಷೇರು ದರ ₹1000ಗಳಿಂದ ₹670 ಆಸುಪಾಸಿಗೆ ಕುಸಿತಕ್ಕೀಡಾಗಿದೆ. ಹೀಗಿದ್ರೂ ಕೂಡ 2025ರ ಮಾರ್ಚ್ನಲ್ಲಿ ಟಾಟಾ ಮೋಟರ್ಸ್ ಭಾರತದ 2ನೇ ಅತಿದೊಡ್ಡ ಕಾರು ಉತ್ಪಾದಕನಾಗಿ ಹೊರಹೊಮ್ಮಿರುವಂಥದ್ದು. ಹುಂಡೈ ಮೋಟಾರ್ ಇಂಡಿಯಾ ಮತ್ತು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾವನ್ನು ಈ ಕಂಪನಿ ಹಿಂದಿಕ್ಕಿದೆ. ಒಟ್ಟು 92,994 ವಾಹನಗಳನ್ನು ಮಾರ್ಚ್ನಲ್ಲಿ ಮಾರಾಟ ಮಾಡುವಲ್ಲಿ ಟಾಟಾ ಮೋಟರ್ಸ್ ಯಶಸ್ವಿಯಾಗಿದೆ. 3ನೇ ಕಂಪನಿ HAL ಆಗಿದೆ. HAL ಷೇರಿನ ಈಗಿನ ದರ ₹4,231. ₹62,700 ಕೋಟಿ ಮೆಗಾ ಡೀಲನ್ನು ಈ ಕಂಪನಿ ನಡೆಸಿದ್ದು ಇದರಿಂದಾಗಿಯೇ ಷೇರು ದರದಲ್ಲಿ 7% ಏರಿಕೆ ಆಗಿದೆ. ಸಾರ್ವಜನಿಕ ವಲಯದ ರಕ್ಷಣಾ ಸಂಸ್ಥೆಯಾಗಿರುವ ಹಾಗೂ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ HALಗೆ ಈಗ ಶುಕ್ರ ದೆಸೆ ಅಂತ ಹೇಳ್ಬೋದು. ಯಾಕಂದರೆ ರಕ್ಷಣಾ ಇಲಾಖೆಯ ಜೊತೆಗೆ ಇತ್ತೀಚೆಗೆ ₹62,700 ಕೋಟಿ ಮೌಲ್ಯದ ಮೆಗಾ ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕ ಷೇರಿನ ದರದಲ್ಲಿ 7% ಏರಿಕೆ ಆಗಿದೆ. HAL ಸಂಸ್ಥೆಯು ಸೇನಾಪಡೆಗೆ 156 ಹೆಲಿಕಾಪ್ಟರ್ಗಳನ್ನು ಉತ್ಪಾದಿಸುವ ದೊಡ್ಡ ಆರ್ಡರನ್ನು ಪಡೆದುಕೊಂಡಿರುವಂಥದ್ದು.
ಹಣಕಾಸು ವಲಯದ ಮಾಕ್ವೇರ್ 6 ಷೇರುಗಳನ್ನು ಗುರುತಿಸಿದ್ದು, ಇವುಗಳು ಮುಂದಿನ 3 ವರ್ಷಗಳಲ್ಲಿ 65% ತನಕ ಮೌಲ್ಯವನ್ನು ಗಳಿಸಲಿದೆ ಅಂತ ಅದರ ವರದಿ ತಿಳಿಸಿದೆ. ಹಾಗಾದರೆ ಆ ಷೇರುಗಳು ಯಾವುದು ಅಂತ ನೋಡೋಣ. ನೋಡಿ, ಮ್ಯಾಕ್ವೇರ್ ಸಂಸ್ಥೆಯ ಪ್ರಕಾರ 3 ವರ್ಷಗಳಲ್ಲಿ 65% ತನಕ ಏರಬಲ್ಲ ಷೇರುಗಳ ಲಿಸ್ಟ್ ಹೀಗಿದೆ. ಮೊದಲನೇದಾಗಿ IRCTC, ಇಂಡಿಯನ್ ರೈಲ್ವೆ ಕೇಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಅನ್ನುವಂಥ ಫುಲ್ ಫಾರ್ಮನ್ನು ಇದು ಹೊಂದಿದ್ದು, ಪ್ರೈಸ್ ಟಾರ್ಗೆಟ್ ಬಂದು ₹900 ಆಗಿದೆ. 3 ವರ್ಷಗಳಲ್ಲಿ ಎಷ್ಟು ಏರಿಕೆ ಆಗ್ಬೋದು ಅಂತ ನೋಡಿದರೆ 25% ತನಕ ಏರಿಕೆ ಆಗ್ಬೋದು ಅಂತ ಈ ವರದಿ ಹೇಳಿದೆ. ಎರಡನೇ ಕಂಪನಿ ಉನೋ ಮಿಂಡಾ, ಇದು ಎಲೆಕ್ಟ್ರಿಕ್ ವೆಹಿಕಲ್ ಉತ್ಪಾದಕ ಕಂಪನಿಯಾಗಿದ್ದು, ಇದರ ಪ್ರೈಸ್ ಟಾರ್ಗೆಟನ್ನು ₹1,157ಗೆ ನಿಗದಿಪಡಿಸಲಾಗಿದೆ. 3 ವರ್ಷಗಳಲ್ಲಿ 32% ಏರಿಕೆ ಆಗ್ಬೋದು ಅಂತ ವರದಿ ಹೇಳಿದೆ. ಆದಿತ್ಯ ಬಿರ್ಲಾ ಕ್ಯಾಪಿಟಲ್, ಈ ಷೇರಿನ ಪ್ರೈಸ್ ಟಾರ್ಗೆಟನ್ನು ₹260ಗೆ ನಿಗದಿಪಡಿಸಲಾಗಿದ್ದು, 3 ವರ್ಷಗಳಲ್ಲಿ 41% ತನಕ ಏರಿಕೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ದೇವಯಾನಿ ಇಂಟರ್ನ್ಯಾಷನಲ್ ಕಂಪನಿಯ ಪ್ರೈಸ್ ಟಾರ್ಗೆಟನ್ನು ₹215ಗೆ ನಿಗದಿಪಡಿಸಲಾಗಿದ್ದು, ಈ ಷೇರಿನ ದರ 3 ವರ್ಷಗಳಲ್ಲಿ 44% ಏರಿಕೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಲೆಮನ್ ಟ್ರೀ ಹೋಟೆಲ್ಸ್, ಈ ಷೇರಿನ ಪ್ರೈಸ್ ಟಾರ್ಗೆಟ್ ಬಂದು ₹210 ಆಗಿದ್ದು, 3 ವರ್ಷಗಳಲ್ಲಿ 64% ವರೆಗೆ ಏರಿಕೆ ಆಗ್ಬೋದು ಅಂತ ಈ ವರದಿ ತಿಳಿಸಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.